ಪೆಪ್ಪರ್ಮೆಂಟ್ಸ್ ಎಂಟರ್ಟೈನ್ಮೆಂಟ್. ಪ್ರತಿ ಪಯಣವೂ ಒಂದು ಕತೆ ಹೇಳುತ್ತದೆ. ಸ್ಯಾಂಕಿ ಕೆರೆ ಒಂದು ಕಾಲದಲ್ಲಿ ನೂರಾರು ಕೆರೆಗಳಿಂದ ಜೀವ ಪಡೆದ ಈ ಬೆಂಗಳೂರು ನಗರದಲ್ಲಿ ಇಂದಿಗೂ ತನ್ನ ನೈಸರ್ಗಿಕ ಸೌಂದರ್ಯ, ಐತಿಹಾಸಿಕ ಮಹತ್ವ ಮತ್ತು ಪರಿಸರ ಪ್ರಜ್ಞೆಯನ್ನು ಉಳಿಸಿಕೊಂಡಿರುವ ಒಂದು ಅಪರೂಪದ ತಾಣವಿದೆ. ಅದುವೇ ನಮ್ಮ ಸ್ಯಾಂಕಿ ಕೆರೆ. ನೂರ 40ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಹೊಂದಿರುವ ಈ ಸ್ಯಾಂಕಿ ಕೆರೆ ಒಂದು ಕಾಲದಲ್ಲಿ ಬೆಂಗಳೂರಿನ ಪ್ರಮುಖ ಕುಡಿಯುವ ನೀರಿನ ಮೂಲವಾಗಿತ್ತು. ಇಂದು ಇದು ಸಾವಿರಾರು ಜನರ ನೆಚ್ಚಿನ ವಾಕಿಂಗ್ ತಾಣ, ಪ್ರಕೃತಿ ಪ್ರೇಮಿಗಳ ಸ್ವರ್ಗ ಮತ್ತು ಬೆಂಗಳೂರಿನ ಹೆಮ್ಮೆಯ ಗುರುತಾಗಿದೆ. ಆದರೆ ಈ ಕೆರೆಯನ್ನು ನಿರ್ಮಿಸಿದವರು ಯಾರು? ಸ್ಯಾಂಕಿ ಎಂಬ ಹೆಸರು ಹೇಗೆ ಬಂತು? ಬ್ರಿಟಿಷರ ಕಾಲದಲ್ಲಿ ಇದರ ಮಹತ್ವವೇನು? ಇಂದು ಇದು ಬೆಂಗಳೂರಿಗೆ ಏಕೆ ಅಷ್ಟೊಂದು ವಿಶೇಷ? ಈ ಎಲ್ಲ ಕುತೂಹಲಕಾರಿ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಸ್ಯಾಂಕಿ ಕೆರೆ ಬೆಂಗಳೂರು ನಗರದ ಉತ್ತರ ಭಾಗದಲ್ಲಿರುವ ಮಲ್ಲೇಶ್ವರಂ, ಸದಾಶಿವನಗರ ಹಾಗೂ ವೈಯಾಲಿ ಕಾವಲ್ ಪ್ರದೇಶಗಳ ನಡುವೆ ಇದೆ. ಸುಮಾರು 37 ಎಕರೆ ವಿಸ್ತೀರ್ಣ ಹೊಂದಿರುವ ಈ ಮಾನವ ನಿರ್ಮಿತ ಕೆರೆ 1882ರಲ್ಲಿ ನಿರ್ಮಾಣವಾಯಿತು. ಇಂದು ಇದು ಬಿಬಿಎಂಪಿ ಹಾಗೂ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಸಂರಕ್ಷಿಸಲ್ಪಟ್ಟಿರುವ ಪ್ರಮುಖ ಪರಿಸರ ತಾಣವಾಗಿದೆ. 1882ರಲ್ಲಿ ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ಮೈಸೂರು ರಾಜ್ಯದ ಮುಖ್ಯ ಎಂಜಿನಿಯರ್ ಆಗಿದ್ದ ಕರ್ನಲ್ ರಿಚರ್ಡ್ ಹೈರಮ್ ಸ್ಯಾಂಕಿ ಅವರ ಮೇಲ್ವಿಚಾರಣೆಯಲ್ಲಿ ಈ ಕೆರೆಯನ್ನು ನಿರ್ಮಿಸಲಾಯಿತು. ಆ ಸಮಯದಲ್ಲಿ ಬೆಂಗಳೂರು ವೇಗವಾಗಿ ಬೆಳೆಯುತ್ತಿತ್ತು. ಜನಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ನೀರಿನ ಸಮಸ್ಯೆಯೂ ಹೆಚ್ಚಾಗಿತ್ತು. ಮಳೆ ನೀರನ್ನು ಸಂಗ್ರಹಿಸಿ ನಗರಕ್ಕೆ ನೀರು ಒದಗಿಸುವ ಉದ್ದೇಶದಿಂದ ಈ ಕೆರೆಯನ್ನು ನಿರ್ಮಿಸಲಾಯಿತು. ಅವರ ಗೌರವಾರ್ಥವಾಗಿ ಈ ಕೆರೆಗೆ ಸ್ಯಾಂಕಿ ಕೆರೆ ಎಂಬ ಹೆಸರು ಇಡಲಾಯಿತು. ಆ ಕಾಲದಲ್ಲಿ ಇದು ಬೆಂಗಳೂರಿನ ಅತ್ಯಂತ ಪ್ರಮುಖ ನೀರು ಸಂಗ್ರಹಣಾ ಯೋಜನೆಗಳಲ್ಲಿ ಒಂದಾಗಿದೆ. ಸ್ವಾತಂತ್ರ್ಯಕ್ಕೂ ಮೊದಲು ಬ್ರಿಟಿಷರ ಕಾಲದಿಂದ ಈ ಕೆರೆ ಬೆಂಗಳೂರಿನ ಜನರಿಗೆ ಕುಡಿಯುವ ನೀರಿನ ಪ್ರಮುಖ ಮೂಲವಾಗಿತ್ತು. ನಂತರ ಕಾವೇರಿ ನೀರು ಬೆಂಗಳೂರು ನಗರಕ್ಕೆ ಬರಲು ಆರಂಭವಾದಾಗ ಇದರ ಪಾತ್ರ ಬದಲಾಯಿತು. ಈ ಕೆರೆಯನ್ನು ಉಳಿಸಲು ಸರ್ಕಾರ ಹಾಗೂ ಪರಿಸರ ಪ್ರೇಮಿಗಳು ಹಲವಾರು ಸಂರಕ್ಷಣಾ ಕಾರ್ಯಗಳನ್ನು ಕೈಗೊಂಡರು. ಇಂದು ಸ್ಯಾಂಕಿ ಕೆರೆ ಪ್ರಕೃತಿ, ಆರೋಗ್ಯ ಹಾಗೂ ಪರಿಸರ ಸಂರಕ್ಷಣೆಯ ಸಂಕೇತವಾಗಿದೆ. ಇಲ್ಲಿ ಸುಮಾರು 1.5 ಕಿಲೋಮೀಟರ್ ಉದ್ದದ ವಾಕಿಂಗ್ ಟ್ರ್ಯಾಕ್ ಇವೆ. ಬೆಳಗ್ಗೆ ಮತ್ತು ಸಂಜೆ ಸಾವಿರಾರು ಜನರು ಇಲ್ಲಿ ವಾಕಿಂಗ್ ಹಾಗೂ ಜಾಗಿಂಗ್ ಮಾಡಲು ಬರುತ್ತಾರೆ. ಇಲ್ಲಿ ವಿವಿಧ ಜಾತಿಯ ಪಕ್ಷಿಗಳನ್ನು ಕಾಣಬಹುದು. ಚಳಿಗಾಲದಲ್ಲಿ ವಲಸೆ ಪಕ್ಷಿಗಳು ಕೂಡ ಭೇಟಿ ನೀಡುತ್ತವೆ. ಸೂರ್ಯಾಸ್ತದ ದೃಶ್ಯ ಅತ್ಯಂತ ಮನಮೋಹಕವಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಛಾಯಾಗ್ರಾಹಕರಿಗೆ ಇದು ನೆಚ್ಚಿನ ಸ್ಥಳವಾಗಿದೆ. ಸ್ಯಾಂಕಿ ಕೆರೆಯಲ್ಲಿ ವಿವಿಧ ಮೀನುಗಳು, ಆಮೆಗಳು ಹಾಗೂ ಜಲಪಕ್ಷಿಗಳನ್ನು ಕಾಣಬಹುದು. ಕಿಂಗ್ ಫಿಷರ್, ಎಗ್ರೆಟ್, ಹೆರಾನ್, ಕಾರ್ಮೊರೆಂಟ್ ಸೇರಿದಂತೆ ಹಲವಾರು ಪಕ್ಷಿಗಳು ಇಲ್ಲಿ ಕಂಡುಬರುತ್ತವೆ. ಸುತ್ತಮುತ್ತ ಹಸಿರು ಮರಗಳು ಹಾಗೂ ನೈಸರ್ಗಿಕ ವಾತಾವರಣ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಮೆಜೆಸ್ಟಿಕ್ನಿಂದ ಸುಮಾರು 5 ಕಿಲೋಮೀಟರ್ ಬಿಎಂಟಿಸಿ ಬಸ್ಸಿನಲ್ಲಿ ಪ್ರಯಾಣಿಸಿದರೆ ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯ 18ನೇ ಕ್ರಾಸ್ ನಿಲ್ದಾಣ ಸೇರಬೇಕು. ಅಥವಾ ಕೆಆರ್ ಮಾರ್ಕೆಟ್ನಿಂದ ಬರುವುದಾದರೆ ಮೆಟ್ರೋ ಮೂಲಕ ಮಂತ್ರಿ ಸ್ಕ್ವೇರ್ ತಲುಪಿ ಅದೇ ಸಂಪಿಗೆ ರಸ್ತೆಯಲ್ಲಿ ಬಿಎಂಟಿಸಿ ಮೂಲಕ 18ನೇ ಕ್ರಾಸ್ ನಿಲ್ದಾಣ ಸೇರಬೇಕು. ಅಲ್ಲಿಂದ 5 ರಿಂದ 6 ನಿಮಿಷಗಳ ಕಾಲು ನಡಿಗೆಯಲ್ಲಿ ತಲುಪಬಹುದು. ಹಾಗೂ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸುಮಾರು 32 ಕಿಲೋಮೀಟರ್ ಇದ್ದು ಕ್ಯಾಬ್ ಮೂಲಕ ಸುಮಾರು 45 ರಿಂದ 60 ನಿಮಿಷಗಳಲ್ಲಿ ತಲುಪಬಹುದು. ಬೆಳಗ್ಗೆ 6 ರಿಂದ ರಾತ್ರಿ 8ರವರೆಗೆ ಈ ಸ್ಯಾಂಕಿ ಕೆರೆ ವೀಕ್ಷಣೆಗೆ ಪ್ರವೇಶವಿರುತ್ತದೆ. ಸಾಮಾನ್ಯವಾಗಿ ಪ್ರವೇಶ ಉಚಿತ. ವಿಶೇಷ ಕಾರ್ಯಕ್ರಮಗಳು ಅಥವಾ ನಿರ್ವಹಣಾ ನಿಯಮಗಳ ಪ್ರಕಾರ ಬದಲಾವಣೆ ಇರಬಹುದು. ಅಕ್ಟೋಬರ್ನಿಂದ ಫೆಬ್ರವರಿವರೆಗೆ ಭೇಟಿ ನೀಡಲು ಅತ್ಯುತ್ತಮ ಸಮಯ ಎಂದು ಹೇಳಬಹುದು. ಬೆಳಿಗ್ಗೆ 6 ರಿಂದ 8 ಗಂಟೆವರೆಗೆ ಹಾಗೂ ಸಂಜೆ 4 ರಿಂದ ಸೂರ್ಯಾಸ್ತದವರೆಗೆ ಭೇಟಿ ನೀಡಿದರೆ ಅತ್ಯಂತ ಸುಂದರ ಅನುಭವ ಸಿಗುತ್ತದೆ. ಈ ಸ್ಯಾಂಕಿ ಕೆರೆಯು ಸುಮಾರು 140 ವರ್ಷಗಳ ಇತಿಹಾಸ ಹೊಂದಿರುವ ಬ್ರಿಟಿಷ್ ಕಾಲದಲ್ಲಿ ನಿರ್ಮಿಸಲಾದ ಬೆಂಗಳೂರಿನ ಪ್ರಮುಖ ಕೆರೆಗಳಲ್ಲಿ ಒಂದಾಗಿದೆ. ಮಳೆ ನೀರಿನ ಸಂಗ್ರಹಣೆಗೆ ಅತ್ಯುತ್ತಮ ಯೋಜನೆಗಳಲ್ಲಿ ಒಂದು ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಅಷ್ಟಲ್ಲದೆ ಜನರು ಪ್ರತಿದಿನ ಆರೋಗ್ಯಕ್ಕಾಗಿ ಇಲ್ಲಿ ವಾಕಿಂಗ್ ಮಾಡಲು ಅಚ್ಚುಮೆಚ್ಚಿನ ಜಾಗವಾಗಿದೆ. ಒಂದು ನಗರ ತನ್ನ ಇತಿಹಾಸವನ್ನು ಉಳಿಸಿಕೊಂಡಾಗ ಮಾತ್ರ ಅದರ ಭವಿಷ್ಯವು ಸುಂದರವಾಗಿರುತ್ತದೆ.
ಸ್ಯಾಂಕಿ ಕೆರೆ ಕೇವಲ ಒಂದು ಕೆರೆಯಲ್ಲ, ಇದು ಬೆಂಗಳೂರಿನ ಇತಿಹಾಸ, ಪ್ರಕೃತಿ ಮತ್ತು ಪರಿಸರ ಜಾಗೃತಿಯ ಜೀವಂತ ಸಂಕೇತ. ನೀವು ಇನ್ನೂ ಇಲ್ಲಿ ಭೇಟಿ ನೀಡಿಲ್ಲದಿದ್ದರೆ ಒಂದು ದಿನ ಕುಟುಂಬದೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಇಲ್ಲಿ ಬಂದು ಈ ನೈಸರ್ಗಿಕ ಸೌಂದರ್ಯವನ್ನು ಅನುಭವಿಸಿ. ಇಂತಹ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು, ಕೋಟೆಗಳು, ದೇವಾಲಯಗಳು, ಕೆರೆಗಳು ಹಾಗೂ ಪ್ರವಾಸಿ ತಾಣಗಳ ಕುರಿತ ಸಂಪೂರ್ಣ ಡಾಕ್ಯುಮೆಂಟರಿಗಳನ್ನು ನೋಡಲು ನಮ್ಮ ಪೆಪ್ಪರ್ಮಿಂಟ್ಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಡಾಕ್ಯುಮೆಂಟರಿಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.